ಹರಿ ಓಂ ತತ್ಸತ್. ಇವತ್ತು ನಾವು ಕೇಳಲಿರುವ ವಿಷಯ ಕೇಳಿದ್ರೆ ಕೆಲವರಿಗೆ ಸ್ವಲ್ಪ ಹೊಟ್ಟೆ ಹುರಿಯಬಹುದು, ಕೆಲವರಿಗೆ ತಲೆ ಕೆಳಗಾಗಬಹುದು, ಇನ್ನೂ ಕೆಲವರು ಇದು ನಾನಲ್ಲ ನನ್ನ ಗೆಳೆಯ ಅಂತ ನೆಮ್ಮದಿಯಿಂದ ಕುಳಿತುಕೊಳ್ಳಬಹುದು. ಆದ್ರೆ ನಿಜ ಹೇಳ್ಬೇಕಂದ್ರೆ ಈ ಅಭ್ಯಾಸಗಳು ಯಾವ ಒಬ್ಬನಿಗಾದರೂ ತಗಲಬಹುದು. ಇವು ನಿಧಾನವಾಗಿ ನಿಶ್ಶಬ್ದವಾಗಿ ಯಾರೂ ಗಮನಿಸದಂತೆ ಒಬ್ಬ ವ್ಯಕ್ತಿಯನ್ನ ಬಡವನನ್ನಾಗಿ ಮಾಡುವ ಈ 14 ಅಭ್ಯಾಸಗಳು ಒಂದೊಂದಾಗಿ ಗಮನ ಕೊಟ್ಟು ಕೇಳಿ. ನಿಮ್ಮ ಜೀವನದಲ್ಲಿ ಇವೆಯೇ ಅಂತ ಪರಿಶೀಲನೆ ಮಾಡ್ಕೊಳ್ಳಿ. ಮೊದಲನೆಯದು, ಖರ್ಚು ಮಾಡುವ ಮೊದಲು ಉಳಿಸದೇ ಇರುವುದು. ತುಂಬಾ ಜನರಿಗೆ ತಿಂಗಳು ಕೊನೆಯಲ್ಲಿ ಉಳಿದಷ್ಟು ಉಳಿಸುತ್ತೆ ಅಂತ ಏನೋ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಆದ್ರೆ ತಿಂಗಳು ಮುಗಿಯುವ ವೇಳೆಗೆ ಉಳಿಯೋದಾದ್ರೂ ಏನು? ಶೂನ್ಯ. ಹೀಗಾಗಿ ಮೊದಲಿಗೆ ಆದಾಯ ಬಂದ ಕೂಡಲೇ 10% ಅಥವಾ 20% ಉಳಿಸ್ಬೇಕು. ನಂತರ ಖರ್ಚು ಮಾಡಬೇಕು. ಉಳಿಕೆ ಇಲ್ದಿದ್ರೆ ಎಷ್ಟು ಸಂಪಾದಿಸಿದ್ರು ಕೂಡ ಕಡೆಯ ದಿನ ಬಡತನದ ದಾರಿ ತಪ್ಪೋದಿಕ್ಕೆ ಆಗೋದಿಲ್ಲ. ಎರಡನೆಯದು, ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡೋದು. ಕ್ರೆಡಿಟ್ ಕಾರ್ಡ್ ಇದೆ, EMI ಇದೆ, ನಾಳೆ ನೋಡ್ಕೊಳ್ಳೋಣ ಅನ್ನೋ ಮನೋಭಾವ ಬಡತನದ ಬೀಜ. ಜಾಸ್ತಿ ಖರ್ಚು ಮಾಡೋದು ತಾತ್ಕಾಲಿಕ ಆನಂದ ಕೊಡಬಹುದು, ಆದರೆ ದೀರ್ಘಕಾಲದಲ್ಲಿ ಹಾಳು ಮಾಡುತ್ತೆ. ಇನ್ನು ಮೂರನೆಯದು, ಸಾಲಗಳನ್ನ ನಿರ್ಲಕ್ಷಿಸುವುದು. ಕ್ರೆಡಿಟ್ ಕಾರ್ಡ್ ಬಿಲ್ ಬಂದಾಗ ಮುಂದಿನ ತಿಂಗಳು ತೀರಿಸ್ತೀನಿ ಅನ್ನೋದು ಬಡ್ಡಿ ರಾಕ್ಷಸನಿಗೆ ಆಹಾರ ಹಾಕೋದು. ಸಾಲ ತೀರಿಸದೆ ಹಾಗೆ ಬಿಡೋದು, ಬಡ್ಡಿಯನ್ನ ಹಿಮದಂತೆ ಬೆಳೆಸ್ತಾ ಹೋಗೋದು. ನಾಲ್ಕನೆಯದು, ಬಜೆಟ್ ಇಲ್ಲದೆ ಬದುಕೋದು. ತಿಂಗಳಿಗೆ ಎಷ್ಟು ಬರ್ತಾ ಇದೆ, ಎಷ್ಟು ಹೋಗ್ತಾ ಇದೆ ಎಂಬ ಒಂದು ಲೆಕ್ಕ ಇಲ್ದಿದ್ರೆ ಹಣ ಹೇಗೆ ಮಾಯ ಆಗುತ್ತೋ ನಿಮ್ಗೆ ಗೊತ್ತಾಗೋದೇ ಇಲ್ಲ. ಐದನೆಯದು, ಹೂಡಿಕೆ ಮಾಡದೇ ಇರೋದು. ಹಣವನ್ನ ಬ್ಯಾಂಕಿನಲ್ಲಿ ಮಾತ್ರ ಇಟ್ಕೊಂಡ್ರೆ ಅದು ನಿದ್ದೆ ಮಾಡುತ್ತೆ, ಬೆಳೆಯೋದಿಲ್ಲ. ಬುದ್ಧಿವಂತರು ಹಣವನ್ನ ತಮ್ಮ ಪರ ಕೆಲಸ ಮಾಡಿಸ್ತಿರ್ತಾರೆ. ಆರನೇದು, ತುರ್ತು ನಿಧಿ ಇಟ್ಕೊಳ್ಳದೆ ಇರೋದು. ಜೀವನ ಯಾವಾಗ ಎಂತಹ ತಿರುವು ತರುತ್ತೆ ಗೊತ್ತಿಲ್ಲ. ತುರ್ತು ವ್ಯವಸ್ಥೆಗೆ ಹಣ ಇಲ್ಲದೆ ಇದ್ರೆ ನಾವು ಸಾಲದ ಬಳಿಗೆ ಬೀಳ್ತೇವೆ. ಏಳನೇದು, ಸಣ್ಣ ಖರ್ಚುಗಳನ್ನ ಲೆಕ್ಕ ಮಾಡದೇ ಇರೋದು. ದಿನಕ್ಕೆ 30 ರೂಪಾಯಿ ಚಹಾ, 50 ರೂಪಾಯಿ ಸ್ನಾಕ್ಸ್, 200 ರೂಪಾಯಿ ಆನ್ಲೈನ್ ಆರ್ಡರ್. ತಿಂಗಳು ಮುಗಿದಾಗ ಇದು ದೊಡ್ಡ ಮೊತ್ತ. ಇನ್ನು 8ನೇದು, ಹೊಸ ಟ್ರೆಂಡ್ಗಳಿಗೆ ಓಡೋಡೋದು. ಹೊಸ ಫೋನ್, ಹೊಸ ಕಾರ್, ಹೊಸ ಫ್ಯಾಷನ್ ಇವೆಲ್ಲ ಹಳೆಯದಾಗೋ ಮುನ್ನವೇ ಹೊಸದನ್ನ ಕಂಡ್ಕೊಂಡ್ರೆ ಖರ್ಚು ಜಾಸ್ತಿ ಆಗುತ್ತೆ. 9ನೇದು, ಹಣಕಾಸಿನ ಶಿಕ್ಷಣವನ್ನ ನಿರ್ಲಕ್ಷ್ಯ ಮಾಡೋದು. ಹಣ ಹೇಗೆ ಬೆಳೆಸುವುದು, ಎಲ್ಲಿ ಹೂಡಿಕೆ ಮಾಡೋದು ಕಲಿಯದವರು ಜೀವನ ಪೂರ್ತಿ ದುಡಿತಾನೇ ಇರ್ತಾರೆ. ಇವರು ಯಾವತ್ತೂ ಶ್ರೀಮಂತರು ಆಗೋದೇ ಇಲ್ಲ. ಇನ್ನು 10ನೇದು, ಒಬ್ಬರ ಆದಾಯಕ್ಕೆ ಮಾತ್ರ ಅವಲಂಬಿತ ಆಗೋದು. ಉದ್ಯೋಗ ಇದ್ರೆ ಚೆನ್ನಾಗಿದೆ, ಆದ್ರೆ ಹೆಚ್ಚುವರಿ ಆದಾಯದ ಮೂಲ ಇರದೇ ಇದ್ರೆ ಸಂಕಷ್ಟ ಬಂದಾಗ ಕಷ್ಟ ಅನುಭವಿಸಬೇಕಾಗುತ್ತೆ. 11ನೇದು, ಜೂಜಾಟಗಳಲ್ಲಿ ಹಣ ಹಾಕುವುದು. ಒಮ್ಮೆ ಗೆದ್ರೆ ಜೀವನ ಸೆಟ್ ಅನ್ನೋ ಒಂದು ಭ್ರಮೆಯಿಂದ ಎಲ್ಲವನ್ನು ಕಳೆದುಕೊಳ್ಳೋದು. ಇನ್ನು 12ನೇದು, ಆರೋಗ್ಯವನ್ನು ಕಡೆಗಣಿಸೋದು. ಈಗ ನೋಡಿದ್ರೆ ಚೆನ್ನಾಗಿದೆ ಅಂದ್ರೂ ಆರೋಗ್ಯ ಹಾಳಾದ್ರೆ ವೈದ್ಯಕೀಯ ವೆಚ್ಚ ನಮ್ಮ ಹಣವನ್ನ ಹೀರಿ ಹೋಗುತ್ತೆ. 13ನೇದು, ಸಮಯವನ್ನ ವ್ಯರ್ಥ ಮಾಡೋದು. ಹಣ ಗಳಿಸಬಹುದಾದ ಸಮಯವನ್ನ ಅರ್ಥವಿಲ್ಲದ ಮಾತು, ಸೀರಿಯಲ್, ಗೇಮ್ಗಳಲ್ಲಿ ಹಾಳು ಮಾಡಿದ್ರೆ ಭವಿಷ್ಯದಲ್ಲಿ ಫಲ ಎಲ್ಲ ಹಾಳಾಗೋಗುತ್ತೆ. 14ನೇದು, ಸ್ವಯಂ ಅಭಿವೃದ್ಧಿಯಲ್ಲಿ ಹೂಡಿಕೆ ಮಾಡದೇ ಇರೋದು. ಹೊಸ ಕೌಶಲ್ಯ, ಜ್ಞಾನ, ಶಿಕ್ಷಣ ಪಡೆಯದೆ ಇದ್ರೆ ಉದ್ಯೋಗ ವ್ಯಾಪಾರದಲ್ಲಿ ಮುಂದುವರಿಯಲು ಸಾಧ್ಯ ಇಲ್ಲ. ಫ್ರೆಂಡ್ಸ್, ಈ 14 ಅಭ್ಯಾಸಗಳು ಒಂದು ದಿನದಲ್ಲಿ ಬಡವನನ್ನಾಗಿ ಮಾಡೋದಿಲ್ಲ, ಆದ್ರೆ ನಿಧಾನವಾಗಿ ಕಣ್ಣು ಮಿಟುಕಿಸದಂತೆ ನಿಮ್ಮ ಆರ್ಥಿಕ ಭವಿಷ್ಯವನ್ನ ನಾಶ ಮಾಡುತ್ತೆ. ಹೀಗಾಗಿ ಇಂದು ನೀವು ಕೇಳಿದ ನಂತರ ನಿಮ್ಮ ಜೀವನದಲ್ಲಿ ಇವು ಇವೆಯಾ ಅಂತ ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ. ಇದ್ರೆ ತಕ್ಷಣ ಬದಲಾಯಿಸ್ಬಿಡಿ. ಏಕೆಂದ್ರೆ ಹಣ ಕಳೆದು ಹೋದ್ರೆ ಮತ್ತೆ ಸಂಪಾದಿಸಬಹುದು, ಆದ್ರೆ ಕಳೆದು ಹೋದ ಸಮಯ, ಅವಕಾಶ ಇವುಗಳಿಂದ ಬಂದ ಒಂದು ಭವಿಷ್ಯ ಅವು ಮರಳಿ ಬರೋದೇ ಇಲ್ಲ. ಹೀಗಾಗಿ ಬಡತನಕ್ಕೆ ದಾರಿ ತೋರಿಸುವ ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನ ಈಗಲೇ ನಿಲ್ಲಿಸ್ಬಿಡಿ. ಶ್ರೀಮಂತಿಕೆಯ ಹಾದಿಗೆ ಕಾಲಿರಿಸಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹರಿ ಓಂ ತತ್ಸತ್. ಎರಡನೆಯದು, ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡೋದು. ಕ್ರೆಡಿಟ್ ಕಾರ್ಡ್ ಇದೆ, EMI ಇದೆ, ನಾಳೆ ನೋಡ್ಕೊಳ್ಳೋಣ ಅನ್ನೋ ಮನೋಭಾವ ಬಡತನದ ಬೀಜ. ಜಾಸ್ತಿ ಖರ್ಚು ಮಾಡೋದು ತಾತ್ಕಾಲಿಕ ಆನಂದ ಕೊಡಬಹುದು, ಆದರೆ ದೀರ್ಘಕಾಲದಲ್ಲಿ ಹಾಳು ಮಾಡುತ್ತೆ. ಇನ್ನು ಮೂರನೆಯದು, ಸಾಲಗಳನ್ನ ನಿರ್ಲಕ್ಷಿಸುವುದು.
ಕ್ರೆಡಿಟ್ ಕಾರ್ಡ್ ಬಿಲ್ ಬಂದಾಗ ಮುಂದಿನ ತಿಂಗಳು ತೀರಿಸ್ತೀನಿ ಅನ್ನೋದು, ಬಡ್ಡಿ ರಾಕ್ಷಸನಿಗೆ ಆಹಾರ ಹಾಕೋದು, ಸಾಲ ತೀರಿಸದೆ ಹಾಗೆ ಬಿಡೋದು, ಬಡ್ಡಿಯನ್ನ ಹಿಮದಂತೆ ಬೆಳೆಸ್ತಾ ಹೋಗೋದು. 4ನೇದು ಬಜೆಟ್ ಇಲ್ಲದೆ ಬದುಕೋದು. ತಿಂಗಳಿಗೆ ಎಷ್ಟು ಬರ್ತಾ ಇದೆ, ಎಷ್ಟು ಹೋಗ್ತಾ ಇದೆ ಎಂಬ ಒಂದು ಲೆಕ್ಕ ಇಲ್ದಿದ್ರೆ ಹಣ ಹೇಗೆ ಮಾಯ ಆಗುತ್ತೋ ನಿಮ್ಗೆ ಗೊತ್ತಾಗೋದೇ ಇಲ್ಲ. 5ನೇದು ಹೂಡಿಕೆ ಮಾಡದೇ ಇರೋದು. ಹಣವನ್ನ ಬ್ಯಾಂಕಿನಲ್ಲಿ ಮಾತ್ರ ಇಟ್ಕೊಂಡ್ರೆ ಅದು ನಿದ್ದೆ ಮಾಡುತ್ತೆ, ಬೆಳೆಯೋದಿಲ್ಲ. ಬುದ್ಧಿವಂತರು ಹಣವನ್ನ ತಮ್ಮ ಪರ ಕೆಲಸ ಮಾಡಿಸ್ತಿರ್ತಾರೆ. 6ನೇದು ತುರ್ತು ನಿಧಿ ಇಟ್ಕೊಳ್ಳದೆ ಇರೋದು. ಜೀವನ ಯಾವಾಗ ಎಂತಹ ತಿರುವು ತರುತ್ತೆ ಗೊತ್ತಿಲ್ಲ. ತುರ್ತು ವ್ಯವಸ್ಥೆಗೆ ಹಣ ಇಲ್ಲದೆ ಇದ್ರೆ ನಾವು ಸಾಲದ ಬಲೆಗೆ ಬೀಳ್ತೇವೆ. 7ನೇದು ಸಣ್ಣ ಖರ್ಚುಗಳನ್ನ ಲೆಕ್ಕ ಮಾಡದೇ ಇರೋದು. ದಿನಕ್ಕೆ 30 ರೂಪಾಯಿ ಚಹಾ, 50 ರೂಪಾಯಿ ಸ್ನಾಕ್ಸ್, 200 ರೂಪಾಯಿ ಆನ್ಲೈನ್ ಆರ್ಡರ್. ತಿಂಗಳು ಮುಗಿದಾಗ ಇದು ದೊಡ್ಡ ಮೊತ್ತ. ಇನ್ನು 8ನೇದು ಹೊಸ ಟ್ರೆಂಡ್ಗಳಿಗೆ ಓಡೋಡೋದು. ಹೊಸ ಫೋನ್, ಹೊಸ ಕಾರ್, ಹೊಸ ಫ್ಯಾಷನ್ ಇವೆಲ್ಲ ಹಳೆಯದಾಗೋ ಮುನ್ನವೇ ಹೊಸದನ್ನ ಕಂಡ್ಕೊಂಡ್ರೆ ಖರ್ಚು ಜಾಸ್ತಿ ಆಗುತ್ತೆ. 9ನೇದು ಹಣಕಾಸಿನ ಶಿಕ್ಷಣವನ್ನ ನಿರ್ಲಕ್ಷ್ಯ ಮಾಡೋದು. ಹಣ ಹೇಗೆ ಬೆಳೆಸುವುದು, ಎಲ್ಲಿ ಹೂಡಿಕೆ ಮಾಡೋದು ಕಲಿಯದವರು ಜೀವನ ಪೂರ್ತಿ ದುಡಿತಾನೇ ಇರ್ತಾರೆ. ಇವರು ಯಾವತ್ತೂ ಶ್ರೀಮಂತರು ಆಗೋದೇ ಇಲ್ಲ. ಇನ್ನು 10ನೇದು ಒಬ್ಬರ ಆದಾಯಕ್ಕೆ ಮಾತ್ರ ಅವಲಂಬಿತ ಆಗೋದು. ಉದ್ಯೋಗ ಇದ್ರೆ ಚೆನ್ನಾಗಿದೆ, ಆದ್ರೆ ಹೆಚ್ಚುವರಿ ಆದಾಯದ ಮೂಲ ಇರದೇ ಇದ್ರೆ ಸಂಕಷ್ಟ ಬಂದಾಗ ಕಷ್ಟ ಅನುಭವಿಸಬೇಕಾಗುತ್ತೆ. 11ನೇದು ಜೂಜಾಟಗಳಲ್ಲಿ ಹಣ ಹಾಕುವುದು. ಒಮ್ಮೆ ಗೆದ್ರೆ ಜೀವನ ಸೆಟ್ ಅನ್ನೋ ಒಂದು ಭ್ರಮೆಯಿಂದ ಎಲ್ಲವನ್ನು ಕಳೆದುಕೊಳ್ಳೋದು. ಇನ್ನು 12ನೇದು ಆರೋಗ್ಯವನ್ನು ಕಡೆಗಣಿಸೋದು. ಈಗ ನೋಡಿದ್ರೆ ಚೆನ್ನಾಗಿದೆ ಅಂದ್ರೂ ಆರೋಗ್ಯ ಹಾಳಾದ್ರೆ ವೈದ್ಯಕೀಯ ವೆಚ್ಚ ನಮ್ಮ ಹಣವನ್ನ ಹೀರಿ ಹೋಗುತ್ತೆ. 13ನೇದು ಸಮಯವನ್ನ ವ್ಯರ್ಥ ಮಾಡೋದು. ಹಣ ಗಳಿಸಬಹುದಾದ ಸಮಯವನ್ನ ಅರ್ಥವಿಲ್ಲದ ಮಾತು, ಸೀರಿಯಲ್, ಗೇಮ್ಗಳಲ್ಲಿ ಹಾಳು ಮಾಡಿದ್ರೆ ಭವಿಷ್ಯದಲ್ಲಿ ಫಲ ಎಲ್ಲ ಹಾಳಾಗೋಗುತ್ತೆ. 14ನೇದು ಸ್ವಯಂ ಅಭಿವೃದ್ಧಿಯಲ್ಲಿ ಹೂಡಿಕೆ ಮಾಡದೇ ಇರೋದು. ಹೊಸ ಕೌಶಲ್ಯ, ಜ್ಞಾನ, ಶಿಕ್ಷಣ ಪಡೆಯದೇ ಇದ್ರೆ ಉದ್ಯೋಗ, ವ್ಯಾಪಾರದಲ್ಲಿ ಮುಂದುವರಿಯಲು ಸಾಧ್ಯ ಇಲ್ಲ. ಫ್ರೆಂಡ್ಸ್, ಈ 14 ಅಭ್ಯಾಸಗಳು ಒಂದು ದಿನದಲ್ಲಿ ಬಡವನನ್ನಾಗಿ ಮಾಡೋದಿಲ್ಲ, ಆದ್ರೆ ನಿಧಾನವಾಗಿ ಕಣ್ಣು ಮಿಟುಕಿಸದಂತೆ ನಿಮ್ಮ ಆರ್ಥಿಕ ಭವಿಷ್ಯವನ್ನ ನಾಶ ಮಾಡುತ್ತೆ. ಹೀಗಾಗಿ ಇಂದು ನೀವು ಕೇಳಿದ ನಂತರ ನಿಮ್ಮ ಜೀವನದಲ್ಲಿ ಇವು ಇವೆಯಾ ಅಂತ ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ. ಇದ್ರೆ ತಕ್ಷಣ ಬದಲಾಯಿಸ್ಬಿಡಿ. ಏಕೆಂದ್ರೆ ಹಣ ಕಳೆದು ಹೋದ್ರೆ ಮತ್ತೆ ಸಂಪಾದಿಸಬಹುದು, ಆದ್ರೆ ಕಳೆದು ಹೋದ ಸಮಯ, ಅವಕಾಶ ಇವುಗಳಿಂದ ಬಂದ ಒಂದು ಭವಿಷ್ಯ ಅವು ಮರಳಿ ಬರೋದೇ ಇಲ್ಲ. ಹೀಗಾಗಿ ಬಡತನಕ್ಕೆ ದಾರಿ ತೋರಿಸುವ ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನ ಈಗಲೇ ನಿಲ್ಲಿಸ್ಬಿಡಿ. ಶ್ರೀಮಂತಿಕೆಯ ಹಾದಿಗೆ ಕಾಲಿರಿಸಿ. ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ, ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು